ಹಲೋ, ವೆಲ್ಕಮ್ ಟು ಇಂಗ್ಲೀಷ್ ಬ್ರೋ. ಡು ಯು ನೋ ಕನ್ನಡ? ಡು ಯು ವಾಂಟ್ ಟು ಸ್ಪೀಕ್ ಇಂಗ್ಲೀಷ್? ನಿಮಗೆ ಕನ್ನಡ ಗೊತ್ತಿದೆಯಾ? ಇಂಗ್ಲೀಷ್ ಕಲಿಬೇಕೆನ್ನುವಂಥ ಕನಸಿದೆಯಾ? ಯು ಟು ಕ್ಯಾನ್ ಸ್ಪೀಕ್ ಇಂಗ್ಲೀಷ್ ವಿತ್ ಕಾನ್ಫಿಡೆನ್ಸ್. ಯು ಕ್ಯಾನ್ ಸ್ಪೀಕ್ ಇಂಗ್ಲೀಷ್ ಫ್ಲೂಯೆಂಟ್ಲಿ. ನೀವು ಕೂಡ ಯಾವುದೇ ತಪ್ಪುಗಳಿಲ್ಲದೆ ಸರಾಗವಾಗಿ, ಧೈರ್ಯವಾಗಿ ಇಂಗ್ಲೀಷ್ನಲ್ಲಿ ಮಾತಾಡಬಹುದು. ಈ ಮಾತನ್ನು ಹೇಳೋದು ಸುಲಭ, ಆದರೆ ಇಂಗ್ಲೀಷ್ನಲ್ಲಿ ಮಾತನಾಡುವುದು ಕಷ್ಟ ಎನ್ನುವಂಥ ಅಭಿಪ್ರಾಯ ನಿಮ್ಮಲ್ಲಿರ್ಬೋದು. ನನ್ನ ವಿಡಿಯೋಗಳನ್ನು ನೋಡಿದ ಮೇಲೆ ನಿಮಗೆ ಒಂದು ವಿಷಯ ಸ್ಪಷ್ಟವಾಗಿ ಅರ್ಥ ಆಗುತ್ತೆ. ಇಂಗ್ಲೀಷ್ ಈಸ್ ನಾಟ್ ರಾಕೆಟ್ ಸೈನ್ಸ್. ಇಂಗ್ಲೀಷ್ ರಾಕೆಟ್ ಸೈನ್ಸ್ ಅಲ್ಲ. ಇಂಗ್ಲೀಷ್ ಈಸ್ ನಾಟ್ ಎ ಹಾರ್ಡ್ ನಟ್ ಟು ಕ್ರ್ಯಾಕ್ ಎನ್ನುವಂಥ ವಿಷಯ ನಿಮಗೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ನಾನು ನನ್ನ ವಿಡಿಯೋಗಳಲ್ಲಿ ಒಂದು ಎಕ್ಸಾಂಪಲ್ ಸೆಂಟೆನ್ಸನ್ನು ತಗೊಂಡು, ಒಂದು ಮಾಡೆಲ್ ಸೆಂಟೆನ್ಸನ್ನು ತಗೊಂಡು, ಆ ರೀತಿಯ ಅನೇಕ ಸೆಂಟೆನ್ಸಸ್ಗಳನ್ನು ಹೇಗೆ ಫಾರ್ಮ್ ಮಾಡೋದು ಎನ್ನುವಂಥದ್ದನ್ನು ನಿಮಗೆ ತಿಳಿಸ್ಕೊಡ್ತೇನೆ. ಹಾಗಾದರೆ ನಾವು ಸ್ಟಾರ್ಟ್ ಮಾಡೋಣ. ನಾವು ಆರಂಭಿಸೋಣ. ಇದನ್ನು ಇಂಗ್ಲೀಷ್ನಲ್ಲಿ ಹೇಳೋದು ಹೇಗೆ ನಿಮಗೆ ಗೊತ್ತಿರಬಹುದು. ವಿ ಸೇ, ನಾವು ಹೇಳ್ತೀವಿ ಲೆಟ್ಸ್ ಸ್ಟಾರ್ಟ್ ಅಂತ. ಲೆಟ್ಸ್ ಸ್ಟಾರ್ಟ್ ಅಥವಾ ಲೆಟ್ಸ್ ಬಿಗಿನ್ ಅಂತ ನಾವು ಹೇಳ್ತೀವಿ. ಹಾಗಾದರೆ ನಾವು ಕಾಯೋಣ ಅಂತ ಹೇಳಬೇಕು. ಅದನ್ನು ಹೇಳೋದು ಹೇಗೆ ನಿಮಗೆ ಉತ್ತರ ಗೊತ್ತಾಗಿರ್ಬೋದು. ಲೆಟ್ಸ್ ವೆಯ್ಟ್ ಅಂತ ನಾವು ಹೇಳ್ತೀವಿ. ಲೆಟ್ಸ್ ಟ್ರೈ ಅಂದರೆ ಏನು? ನಾವು ಪ್ರಯತ್ನ ಮಾಡೋಣ ಅಥವಾ ನಾವು ಪ್ರಯತ್ನಿಸೋಣ. ಇಲ್ಲಿ ನೀವು ಗಮನಿಸಬೇಕಾದ ಅಂಶ ಏನಂತ ಹೇಳಿದರೆ, ಈ ಎಲ್ಲ ಸೆಂಟೆನ್ಸಸ್ಗಳು ಕನ್ನಡದಲ್ಲಿ ನಾವು ಹೇಳುವಾಗ ಎಲ್ಲ ಸೆಂಟೆನ್ಸಸ್ಗಳು ಎಂಡ್ ಆಗುವಂಥ ರೀತಿ. ನಾವು ಹೋಗೋಣ, ನಾವು ತಿನ್ನೋಣ, ನಾವು ಆಟವಾಡೋಣ, ನಾವು ವೆಯ್ಟ್ ಮಾಡೋಣ ಅಥವಾ ನಾವು ಪ್ರಯತ್ನ ಮಾಡೋಣ. ಎಲ್ಲ ಸೆಂಟೆನ್ಸಸ್ಗಳು ಕನ್ನಡದಲ್ಲಿ ಹೋಗೋಣ, ತಿನ್ನೋಣ, ಆಟವಾಡೋಣ, ಕಲಿಯೋಣ ಈ ರೀತಿ ಎಂಡ್ ಆಗುತ್ತೆ. ಆ ರೀತಿಯ ಕಾಂಟೆಕ್ಸ್ಟಲ್ಲಿ ಆ ರೀತಿಯ ಸೆಂಟೆನ್ಸಸ್ಸನ್ನು ನಾವು ಇಂಗ್ಲೀಷ್ನಲ್ಲಿ ಹೇಳುವಾಗ ನಾವು ಲೆಟರ್ಸ್ ಅನ್ನು ಯೂಸ್ ಮಾಡ್ತೀವಿ. ಈಗ ನಾನು ಕೆಲವು ಪ್ರಶ್ನೆಗಳನ್ನು ನಿಮಗೆ ಕೇಳ್ತೇನೆ, ಆವಾಗ ನಿಮಗೆ ಸ್ಪಷ್ಟವಾಗಿ ಅದು ಅರ್ಥ ಆಗುತ್ತೆ. ನಾನು ಕೇಳುವಂಥ ಪ್ರಶ್ನೆಗಳಿಗೆ ನೀವು ಉತ್ತರ ಹೇಳುವುದಕ್ಕೆ ಪ್ರಯತ್ನ ಮಾಡಿ. ನಾವು ಮರೆಯೋಣ, ಇದನ್ನು ಇಂಗ್ಲೀಷ್ನಲ್ಲಿ ಹೇಳೋದು ಹೇಗೆ? ಲೆಟ್ ಅಸ್. ಮರೆಯುವುದಕ್ಕೆ ವರ್ಡ್ ಯಾವುದು? ಫಗೆಟ್. ಲೆಟ್ಸ್ ಫಗೆಟ್ ಅಂತ ಹೇಳಬೇಕು. ನಾವು ಪ್ರಾರ್ಥಿಸೋಣ, ನಾವು ಪ್ರಾರ್ಥನೆ ಮಾಡೋಣ ಎನ್ನುವಂಥ ಸೆಂಟೆನ್ಸನ್ನು ಇಂಗ್ಲೀಷ್ನಲ್ಲಿ ಹೇಳೋದು ಹೇಗೆ? ಲೆಟ್ ಅಸ್ ಪ್ರೇ ಅಂತ ಹೇಳಬೇಕು. ನಾವು ಕಲಿಯೋಣ, ಲೆಟ್ ಅಸ್ ಲರ್ನ್. ಲೆಟ್ಸ್ ಲರ್ನ್ ಇಂಗ್ಲೀಷ್ ಅಂತ ಹೇಳಿದರೆ ನಾವು ಇಂಗ್ಲೀಷ್ ಕಲಿಯೋಣ. ನಾವು ಕೆಲಸ ಮಾಡೋಣ, ಇದನ್ನು ಹೇಳೋದು ಹೇಗೆ? ಲೆಟ್ ಅಸ್ ವರ್ಕ್. ಲೆಟ್ಸ್ ವರ್ಕ್ ಅಂತ ನಾವು ಹೇಳ್ತೀವಿ. ನಾವು ಸಹಾಯ ಮಾಡೋಣ, ಲೆಟ್ ಅಸ್ ಹೆಲ್ಪ್. ಲೆಟ್ಸ್ ಹೆಲ್ಪ್ ಅಂತ ಹೇಳ್ತೀವಿ. ನಾವು ಅರ್ಥ ಮಾಡಿಕೊಳ್ಳೋದಕ್ಕೆ ಇಂಗ್ಲೀಷ್ನಲ್ಲಿ ಪದ ಯಾವುದು? ಅಂಡರ್ಸ್ಟ್ಯಾಂಡ್. ಲೆಟ್ಸ್ ಅಂಡರ್ಸ್ಟ್ಯಾಂಡ್ ಅಂತ ಹೇಳಬೇಕು. ನಾವು ಮೀಟ್ ಆಗೋಣ, ಲೆಟ್ಸ್ ಮೀಟ್. ನಾವು ಚರ್ಚಿಸೋಣ, ಇದನ್ನು ಹೇಳೋದು ಹೇಗೆ? ಲೆಟ್ಸ್ ಡಿಸ್ಕಸ್. ನಾವು ಬರೆಯೋಣ, ಲೆಟ್ಸ್ ರೈಟ್. ನಾವು ಪಾವತಿ ಮಾಡೋಣ, ಇದನ್ನು ಹೇಳೋದು ಲೆಟ್ಸ್ ಪೇ. ಪೇ ಎನ್ನುವಂಥ ಪದವನ್ನು ನಾವು ಪಾವತಿಸುವುದಕ್ಕೆ ಇಂಗ್ಲೀಷ್ನಲ್ಲಿ ಯೂಸ್ ಮಾಡ್ತೀವಿ. ನಾವು ಹಾಡೋಣ, ಲೆಟ್ಸ್ ಸಿಂಗ್. ನೀವು ಹೇಳಬೇಕು ನಾವು ಡ್ಯಾನ್ಸ್ ಮಾಡೋಣ, ಇದನ್ನು ಹೇಳೋದು ಹೇಗೆ? ಲೆಟ್ಸ್ ಡ್ಯಾನ್ಸ್ ಅಂತ ಹೇಳಬೇಕಾಗ್ತದೆ. ಕೆಲವು ವಾಕ್ಯಗಳ ಮೂಲಕ, ಉದಾಹರಣೆಗಳ ಮೂಲಕ ಲೆಟ್ಸನ್ನು ಹೇಗೆ ಯೂಸ್ ಮಾಡಬೇಕು, ಅದರ ಅರ್ಥ ಏನಾಗುತ್ತೆ ಎನ್ನುವಂಥದ್ದನ್ನು ನಾನು ನಿಮಗೆ ಈ ವಿಡಿಯೋದಲ್ಲಿ ಕಲಿಸಿಕೊಟ್ಟಿದ್ದೇನೆ. ಈಗ ನಾನು ನಿಮಗೆ ಕನ್ನಡದಲ್ಲಿ ಕೆಲವು ಸೆಂಟೆನ್ಸಸ್ಗಳನ್ನು ಹೇಳ್ತೇನೆ. ನೀವು ಲೆಟ್ಸನ್ನು ಯೂಸ್ ಮಾಡಿಕೊಂಡು ಸೆಂಟೆನ್ಸಸ್ಸನ್ನು ಹೇಳಬೇಕು. ನಾವು ಅಡುಗೆ ಮಾಡೋಣ, ಇದನ್ನು ಹೇಗೆ ಹೇಳೋದು? ನಾವು ಆಟವಾಡೋಣ, ನಾವು ಕುಳಿತುಕೊಳ್ಳೋಣ, ನಾವು ನಿದ್ದೆ ಮಾಡೋಣ, ನಾವು ಯೋಚಿಸೋಣ, ನಾವು ತೆಗೆದುಕೊಳ್ಳೋಣ, ನಾವು ಪರಿಹರಿಸೋಣ, ನಾವು ವಿನಂತಿಸೋಣ, ನಾವು ಸಂಗ್ರಹಿಸೋಣ, ನಾವು ಅಡುಗೆ ಮಾಡೋಣ. ಇದಕ್ಕೆ ಉತ್ತರವನ್ನು ನಾನು ಹೇಳ್ತಾ ಇದ್ದೇನೆ. ಲೆಟ್ಸ್ ಕುಕ್ ಅಂತ ನಾವು ಹೇಳಬೇಕು. ನಾವು ಆಟವಾಡೋಣ, ಲೆಟ್ಸ್ ಪ್ಲೇ ಅಂತ ಹೇಳ್ತೀವಿ. ನಾವು ಕುಳಿತುಕೊಳ್ಳೋಣ, ಲೆಟ್ಸ್ ಸಿಟ್. ನಾವು ಯೋಚಿಸೋಣ, ಲೆಟ್ಸ್ ಥಿಂಕ್. ನಾವು ಪರಿಹರಿಸೋಣ, ಲೆಟ್ಸ್ ಸಾಲ್ವ್. ನಾವು ವಿನಂತಿಸೋಣ, ವಿನಂತಿಸುವುದಕ್ಕೆ ವರ್ಡ್ ಯಾವುದು? ಲೆಟ್ಸ್ ರಿಕ್ವೆಸ್ಟ್. ನಾವು ಸಂಗ್ರಹಿಸೋಣ, ಲೆಟ್ಸ್ ಕಲೆಕ್ಟ್. ಈ ರೀತಿ ನಾವು ಒಂದು ಮಾಡೆಲ್ ಸೆಂಟೆನ್ಸನ್ನು ತಗೊಂಡು ಆ ಕಾಂಟೆಕ್ಸ್ಟಿಗೆ ಸೂಟ್ ಆಗುವ ಹಾಗೆ ಅನೇಕ ಸೆಂಟೆನ್ಸಸ್ಗಳನ್ನು ಫಾರ್ಮ್ ಮಾಡಬಹುದು. ಈಗ ನಾನು ಇಂಗ್ಲೀಷ್ನಲ್ಲಿ ಕೆಲವು ಸೆಂಟೆನ್ಸಸ್ಸನ್ನು ಹೇಳ್ತೇನೆ. ಲೆಟ್ಸ್ ವೆಲ್ಕಮ್, ಇದನ್ನು ಕನ್ನಡದಲ್ಲಿ ಹೇಳುವುದು ಹೇಗೆ? ಲೆಟ್ಸ್ accept, let's choose, let's participate, let's manage,
ಲೆಟ್ಸ್ ಅಟೆಂಪ್ಟ್, ಲೆಟ್ಸ್ ಶೇರ್, ಲೆಟ್ಸ್ ಲೀವ್, ಲೆಟ್ಸ್ ಎಂಕರೇಜ್. ಈ ಎಲ್ಲ ವಾಕ್ಯಗಳ ಅರ್ಥ ನಿಮಗೆ ಕನ್ನಡದಲ್ಲಿ ಸ್ಪಷ್ಟವಾಗಿ ಗೊತ್ತಾದರೆ ನೀವು ಲೆಟ್ಸನ್ನು ಯೂಸ್ ಮಾಡಿಕೊಂಡು ಎಷ್ಟು ಬೇಕಾದರೂ ಸೆಂಟೆನ್ಸಸ್ಸನ್ನು ನೀವು ಇಂಗ್ಲೀಷ್ನಲ್ಲಿ ಬರೀಬೋದು. ಅದೇ ರೀತಿ ನೀವು ಇಂಗ್ಲೀಷ್ ಮಾತಾಡುವಾಗ ನೀವು ಲೆಟ್ಸನ್ನು ಕರೆಕ್ಟಾಗಿ ಯೂಸ್ ಮಾಡ್ಬೋದು. ನಾನು ಇಂಗ್ಲೀಷ್ನಲ್ಲಿ ಹೇಳಿರುವಂಥ ಸೆಂಟೆನ್ಸಸ್ ಲೆಟ್ಸ್ ಪಾರ್ಟಿಸಿಪೇಟ್ ಇರ್ಬೋದು, ಲೆಟ್ಸ್ ಎಕ್ಸೆಪ್ಟ್, ಲೆಟ್ಸ್ ಎಂಕರೇಜ್ ಮುಂತಾದ ಸೆಂಟೆನ್ಸಸ್ಗಳಿಗೆ ಉತ್ತರವನ್ನು ನೀವು ಕಾಮೆಂಟ್ ಸೆಕ್ಷನಲ್ಲಿ ಹಾಕಬಹುದು. ಇಲ್ಲಿ ನಾವು ನೆನ್ಪಿಟ್ಕೊಳ್ಬೇಕಾದ ವಿಷಯ ಏನಂದರೆ, ಲೆಟ್ಸ್ ಆದಮೇಲೆ ನಾವು ಫಸ್ಟ್ ಫಾರ್ಮ್, ಕ್ರಿಯಾಪದದ ಫಸ್ಟ್ ಫಾರ್ಮನ್ನು ಬರಿಬೇಕಾಗ್ತದೆ. ಲೆಟ್ಸ್ ಗೋ, ಲೆಟ್ಸ್ ವೆಯ್ಟ್, ಲೆಟ್ಸ್ ಟ್ರೈ, ಲೆಟ್ಸ್ ಹೆಲ್ಪ್, ಲೆಟ್ಸ್ ರಿಕ್ವೆಸ್ಟ್, ಲೆಟ್ಸ್ ಟಾಕ್, ಲೆಟ್ಸ್ ಡಿಸ್ಕಸ್, ಲೆಟ್ಸ್ ವಾಕ್, ಲೆಟ್ಸ್ ಸೆಲೆಬ್ರೇಟ್, ಲೆಟ್ಸ್ ಪ್ಲೇ ಎಟ್ಸೆಟ್ರಾ. ಇವತ್ತಿನ ವಿಡಿಯೋದಲ್ಲಿ ಲೆಟ್ಸನ್ನು ಯೂಸ್ ಮಾಡಿಕೊಂಡು ಹೇಗೆ ಸೆಂಟೆನ್ಸಸ್ಸನ್ನು ಫಾರ್ಮ್ ಮಾಡಬೇಕು, ಹೇಗೆ ಸೆಂಟೆನ್ಸಸ್ಸನ್ನು ಬರಿಬೇಕು ಎನ್ನುವಂಥದ್ದನ್ನು ತಿಳಿಸ್ಕೊಟ್ಟಿದ್ದೇನೆ. ಹೆಚ್ಚು ಸೆಂಟೆನ್ಸಸ್ಗಳನ್ನು ಬರೆಯುವುದಕ್ಕೆ ಲೆಟ್ಸನ್ನು ಯೂಸ್ ಮಾಡಿಕೊಂಡು ಹೆಚ್ಚು ಸೆಂಟೆನ್ಸಸ್ಗಳನ್ನು ಹೇಳೋದಕ್ಕೆ ಪ್ರಯತ್ನವನ್ನು ಮಾಡಿ. ಲೆಟ್ಸ್ ಟಾಕ್ ಅಂದರೆ ನಾವು ಮಾತನಾಡೋಣ, ಲೆಟ್ಸ್ ಪ್ಲೇ ಅಂದರೆ ನಾವು ಆಟವಾಡೋಣ. ನಾವು ಆಟವಾಡೋದು ಬೇಡ, ನಾವು ಮಾತನಾಡೋದು ಬೇಡ. ಇದನ್ನು ಇಂಗ್ಲೀಷ್ನಲ್ಲಿ ಹೇಳೋದು ಹೇಗೆ? ಲೆಟ್ಸ್ ನಾಟ್ ಪ್ಲೇ, ಲೆಟ್ಸ್ ನಾಟ್ ಟಾಕ್, ಲೆಟ್ಸ್ ನಾಟ್ ಫರ್ಗೆಟ್, ನಾವು ಮರೆಯೋದು ಬೇಡ. ಹಾಗಾಗಿ ನಾವು ಲೆಟ್ಸನ್ನು ನೆಗೆಟಿವ್ ಸೆಂಟೆನ್ಸಸ್ಸಲ್ಲಿಯೂ ಕೂಡ ಹೇಗೆ ಯೂಸ್ ಮಾಡಬೇಕು ಎನ್ನುವಂಥದ್ದನ್ನು ತಿಳ್ಕೊಳ್ಬೇಕಾಗ್ತದೆ. ಲೆಟ್ಸ್ ನಾಟ್ ವರಿ, ಇದರ ಅರ್ಥವನ್ನು ಹೇಳ್ಬೋದಾ? ನಾವು ಚಿಂತಿಸೋದು ಬೇಡ. ಲೆಟ್ಸ್ ನಾಟ್ ವೇಟ್, ನಾವು ಕಾಯೋದು ಬೇಡ. ಲೆಟ್ಸ್ ನಾಟ್ ಆರ್ಗ್ಯೂ, ನಾವು ವಾದ ಮಾಡೋದು ಬೇಡ. ಹಾಗಾದರೆ ನಾನು ಕೆಲವು ಸೆಂಟೆನ್ಸಸ್ಸನ್ನು ಈಗ ಕನ್ನಡದಲ್ಲಿ ಹೇಳ್ತೇನೆ, ಅದನ್ನು ಇಂಗ್ಲೀಷ್ನಲ್ಲಿ ಹೇಳುವುದಕ್ಕೆ, ಇಂಗ್ಲೀಷ್ನಲ್ಲಿ ಬರೆಯುವುದಕ್ಕೆ ಪ್ರಯತ್ನ ಮಾಡಿ. ಈ ಎಲ್ಲ ಸೆಂಟೆನ್ಸಸ್ ನೆಗೆಟಿವ್ ಸೆಂಟೆನ್ಸಸ್ ಆಗಿವೆ. ಹಾಗಾಗಿ ಲೆಟ್ಸ್ ಜೊತೆ ನಾವು ನಾಟನ್ನು ಯೂಸ್ ಮಾಡಬೇಕಾಗ್ತದೆ. ನಾವು ಜಗಳವಾಡೋದು ಬೇಡ, ನಾವು ನಿರೀಕ್ಷಿಸುವುದು ಬೇಡ, ನಾವು ಖರೀದಿಸುವುದು ಬೇಡ, ನಾವು ಆಮಂತ್ರಿಸುವುದು ಬೇಡ. ಈ 4 ವಾಕ್ಯಗಳನ್ನು ನೀವು ಇಂಗ್ಲೀಷ್ನಲ್ಲಿ ಬರೆಯುವುದಕ್ಕೆ ಪ್ರಯತ್ನ ಮಾಡಿ. ಈ 4 ಪ್ರಶ್ನೆಗಳಿಗೆ ಉತ್ತರಗಳನ್ನು ಕಾಮೆಂಟ್ ಸೆಕ್ಷನಲ್ಲಿ ಪೋಸ್ಟ್ ಮಾಡಿ. ಈ ವಿಡಿಯೋವನ್ನು ನೋಡಿದ ಮೇಲೆ ಲೆಟ್ಸ್ ಮತ್ತು ಲೆಟ್ಸ್ ನಾಟನ್ನು ಹೇಗೆ ಸೆಂಟೆನ್ಸಸ್ಗಳಲ್ಲಿ ಯೂಸ್ ಮಾಡಬೇಕು ಎನ್ನುವಂಥದ್ದನ್ನು ನೀವು ಕಲ್ತ್ಕೊಂಡಿದ್ದೀರಿ. ನಿಮಗೆ ಯಾವುದೇ ಕನ್ಫ್ಯೂಷನ್ ಇಲ್ಲ ಅಂತ ನಾನು ಭಾವಿಸ್ತೇನೆ. ಮುಂದಿನ ವಿಡಿಯೋದಲ್ಲಿ ಹೆಚ್ಚು ವಿಷಯಗಳ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಸಿ ಯು ಇನ್ ಮೈ ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ಸ್ ಫಾರ್ ವಾಚಿಂಗ್.